ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಮದುವೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮದುವೆ ವಿಡಿಯೋ ಅಂದರೆ ಮದುವೆಗೆ ಫಸ್ಟ್ 5 ದಿನ ಇರೋವಾಗಲೇ ಮಾಡುವಂತಹ ಕಾರ್ಯಕ್ರಮಗಳು ಇವತ್ತಿಂದ ಸ್ಟಾರ್ಟ್ ಅಂತ ಹೇಳಬಹುದು. ನೋಡಬಹುದು 5 ಗಂಟೆ ಆಗಿದೆ ಇವಾಗ. ನಾನು ಎದ್ದು ಬರುವಾಗ ಅಮ್ಮ ಎಲ್ಲ 4 ಗಂಟೆಗೆ ಎದ್ದಿದ್ರು. 5 ಗಂಟೆಗೆ ಎದ್ದುಬಿಟ್ಟು ಅಮ್ಮ ಒಂದು ಕಡೆ ಹುಗ್ಗಿ ಮಾಡಲಿಕ್ಕೆ ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ರು, ಮತ್ತು ಒಂದು ಕಡೆ ಬೇಳೆಯನ್ನು ಅಂದರೆ ಕಡುಬು ಅಂದರೆ ಬೇಳೆ ಕಡುಬು ಮಾಡಲಿಕ್ಕೆ ಒಂದು ಸೈಡ್ ಇಟ್ಟಿದ್ರು. ಒಲೆ ಮೇಲೇ ಮಾಡೋದು ನಮ್ಮ ಸೈಡೆಲ್ಲ. ಪೂಜೆ ಮಾಡಿಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೋಡಬಹುದು ನಮ್ಮ ಚೈತ್ರಾನು ಕೂಡ ಎಲ್ಲ ಪಾತ್ರೆಗಳನ್ನು ಎಲ್ಲ ತೊಳಿತಾ ಇದ್ಲು. ಮಾರ್ನಿಂಗ್ ಅವಳು ಕೂಡ 4:15 ಎದ್ದಿದ್ಲು. ನಾನು 5 ಗಂಟೆಗೆ ಎದ್ಬಿಟ್ಟೆ. 5ಕ್ಕೆ 10 ನಿಮಿಷ ಏನೋ ಕಮ್ಮಿ ಇತ್ತು, ಅವಾಗ ಎದ್ದು ಬಂದೆ ನಾನು. ನೋಡಬಹುದು ಇವಾಗ ನೀವು ಎಲ್ಲ ಮನೆಯೂ ಕೂಡ ಕಸ ಅದು ಎಲ್ಲ ಗುಡಿಸಿದ್ದಾರೆ ಅಮ್ಮ. ನಾನಿವಾಗ ಹಿಟ್ಟನ್ನ ಹಾಕ್ಬಿಟ್ಟು ಇವಾಗ ನೋಡಬಹುದು ಎಷ್ಟು ಕತ್ಲಿದೆ ಅಂತ. ತುಂಬ ಕತ್ಲು ಕೂಡ ಇತ್ತು. ಇನ್ನೂ 5 ಗಂಟೆ ಅಲ್ವಾ, ಇನ್ನೂ ಯಾರೂ ಎದ್ದಿದ್ದಿಲ್ಲ. 5 ಗಂಟೆಯಿಂದನೇ ನಮ್ಮ ಅಡುಗೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. 4 ಗಂಟೆಗೆ ಎಲ್ಲ ಅಮ್ಮ ಕುದಿಯೋಕೆ ಇಟ್ಬಿಟ್ಟಿದ್ರು ಎಲ್ಲನೂ. ಇವಾಗ ಮದುವೆದು 5ನೇ ದಿನದಿಂದ ಪ್ರಾರಂಭವಾಗುವ ಕಾರ್ಯಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವತ್ತು 5ನೇ ದಿನ ಅಂದರೆ ಮದುವೆಗೆ ಇನ್ನೂ 5 ದಿನ ಇರುವಾಗಲೇ ಏನೇನು ಮಾಡ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಬಹುದು ಇವತ್ತು ಲಗ್ನದಕ್ಕಿ ಕಟ್ಟೋದ್ರಿಂದ ಬಂದವ್ರಿಗೆ ಚೋಡ ಮತ್ತು ಬೂಂದಿ ಹಾಕಿಕೊಡ್ಲಿಕ್ಕೆ ಚೋಡಾನು ಕೂಡ ಮಾಡಿದ್ವಿ ನಿನ್ನೆ. ಅದನ್ನೆಲ್ಲ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇವಾಗ ನೋಡಿ ಅಮ್ಮನೂ ಕೂಡ ಕಸ ಗುಡಿಸ್ತಾ ಇದ್ದರು. ಎಲ್ಲ ಒಲೆಯಲ್ಲಿ ಹಿಟ್ಟನ್ನು ಕೂಡ ನಾದಿ ಬಂದಿದ್ದೆ ನಾನು. ಗೋಧಿ ಹಿಟ್ಟನ್ನು ನಾದಿ ಬಂದುಬಿಟ್ಟು ನೋಡ್ಬೋದು ಇದು ಕಡುಬಿಗಂತ ಅಂದರೆ ಬೇಳೆ ಕಡುಬು ಮಾಡ್ತೀವಲ್ವ, ಆ ಕಡುಬಿಗೋಸ್ಕರ ಗೋಧಿ ಹಿಟ್ಟನ್ನು ಕೂಡ ನಾದಿದ್ದೆ ನಾನು. ಇವಾಗ ಮನೆಯೆಲ್ಲ ಕಸ ಗುಡಿಸ್ತಾ ಹೋಗ್ತಾ ಇದ್ರು ಅಮ್ಮ. ಇವಾಗ ನೋಡಿ ಮನೆಯೂ ಕೂಡ ಚೆನ್ನಾಗಿ ಒರೆಸ್ಕೊಂಡಿದ್ದಾಯಿತು. ಎಲ್ಲನೂ ಒರೆಸಿದ ಮೇಲೆ ನಾನು ಸಿಗ್ತೀನಿ. ಚೈತ್ರ ಎಲ್ಲ ತರಕಾರಿನೂ ತೊಳ್ಕೊಂಡ್ಬಿಟ್ಟು ಬದನೆಕಾಯಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲನೂ ಹೆರಚ್ತಾ ಇದ್ಲು ಬದನೆಕಾಯಿ ಪಲ್ಯ ಮಾಡಲಿಕ್ಕೆ. ಎಲ್ಲರೂ ಒಂದೊಂದು ಮಾಡಿಬಿಟ್ರೆ ಮುಗಿದು ಬಿಡುತ್ತಲ್ವ ಬೇಗ ಬೇಗ. ಅದಕ್ಕೋಸ್ಕರ ಚೈತ್ರನೂ ಕೂಡ ಬದನೆಕಾಯಿನ ಎಲ್ಲ ಹೆರಿಸ್ತಾ ಇದ್ಲು. ಅವಳು ಹೆರಿಸ್ತಾ ಇದ್ಲು, ನಮ್ಮ ಮನೆ ಒರೆಸ್ತಾ ಇದ್ದೆ, ಅಮ್ಮ ಕಸ ಅದು ಗುಡಿಸ್ತಾ ಇದ್ರು. ಇವಾಗ ನೋಡಿ ಮನೆಯೂ ಕೂಡ ಎಲ್ಲ ಕ್ಲೀನ್ ಆಯಿತು. ಇವಾಗ ಹೊರಗಿಂದು ಲಾಸ್ಟ್ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೆ. ಅದನ್ನು ಸ್ವಲ್ಪ ವಿಡಿಯೋನ ಮಾಡಿಕೊಂಡೆ ಅಷ್ಟೇ. ರಂಗೋಲಿನ ಕೂಡ ಇವಾಗ ಹಾಕ್ತಾ ಇದ್ದೀನಿ. ಎಲ್ಲ ಮನೆ ಕ್ಲೀನ್ ಮಾಡಿದ್ದಾಯಿತು, ಅಂಗಳಕ್ಕೆಲ್ಲ ನೀರು ಹೊಡೆದಿದ್ದಾಯಿತು. ಸ್ವಲ್ಪ ದೊಡ್ಡದಾಗಿರಲಿ ರಂಗೋಲಿ ಅಂತ ದೊಡ್ಡ ರಂಗೋಲಿನೂ ಕೂಡ ಹಾಕ್ತಾ ಇದ್ದೀನಿ. ನೋಡಬಹುದು, ಚೆನ್ನಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೆ ಅಷ್ಟೊಂದು ರಂಗೋಲಿ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ. ಯಾವ ರೀತಿಯಾಗಿ ಬರುತ್ತೋ ಆ ರೀತಿಯಾಗಿ ಸಿಂಪಲ್ಲಾಗಿ ಹಾಕಿಬಿಟ್ಟಿದ್ದೀನಿ ಅಷ್ಟೇ. ಇವಾಗ ನೋಡಬಹುದು ಅಡುಗೆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಯಿತು. ಬೇಳೆನೂ ಇವಾಗ ಎಲ್ಲ ಕುದ್ದು ಆಮೇಲೆ ಅದನ್ನು ಮಿಕ್ಸಿಗೆ ಕೂಡ ಹಾಕ್ತಾಯಿದ್ರು. ಚಹಾ ಕೂಡ ಮಾಡಿದ್ವಿ. ಚಹಾ ಅಂತೂ ಎಷ್ಟು ಮಾಡಿದರೂ ಸಾಕಾಗಲ್ಲ ಅಂತ ಹೇಳ್ಬೋದು. ಚಹಾ ಚೋಡ ಅಂದರೆ ಬೂಂದಿ ಅದೆಲ್ಲ ಕೊಡ್ತೀವಲ್ವ. ಇವಾಗ ಬದನೆಕಾಯಿ ಪಲ್ಯನೂ ರೆಡಿ ಆಯಿತು. ಒಲೆ ಮೇಲೆ ಅನ್ನಕ್ಕೆ ಮತ್ತು ಹುಗ್ಗಿ ಕುದಿಲಿಕ್ಕೆ ಇಟ್ಟಿದ್ರು ಮನೆ ಮುಂದೆ. ಇವಾಗ ನೋಡಿ ಬೆಳಕಾಯಿತು. ಇವಾಗ 6:30 ಟೈಮು. ನಮ್ಮ ಅಣ್ಣನೂ ಕೂಡ ರೆಡಿ ಆಯಿದ್ರು. ಮತ್ತು ಎಲ್ಲ ಅಂದರೆ ಪೂಜೆ ಮಾಡಲಿಕ್ಕೆ ಸ್ವಾಮೀಜಿಗಳೆಲ್ಲ ಬಂದಿದ್ದರು. ದೊಡ್ಡಣ್ಣ ಸಣ್ಣಣ್ಣ ಎಲ್ಲರೂ ಕೂಡ ರೆಡಿಯಾಗಿದ್ದರು ಸ್ನಾನ ಮಾಡಿಕೊಂಡು. ನನ್ನ ಮಗಳು ಕೂಡ ರೆಡಿಯಾಗಿದ್ಲು. ಊರಿಂದ ನಮ್ಮ ಮಾಮನೂ ಕೂಡ ಬಂದಿದ್ದರು. ನಮ್ಮ ಅಣ್ಣನ ಮಗ ಇವರು ದೊಡ್ಡ ಮಾಮ, ಅವರು ಕೂಡ ಬಂದಿದ್ದರು. ಅಂದರೆ ಲಗ್ನದಕ್ಕಿ ಕಟ್ಟಲಿಕ್ಕೆ ಮತ್ತು ಹಂದ್ರ ಹಾಕಲಿಕ್ಕೆ ಸೋದ್ರ ಮಾವ ಬೇಕಲ್ವಾ, ಅದಕ್ಕೋಸ್ಕರ ನಮ್ಮ ಮಾಮ ಇಲ್ಲದೆ ಇರೋ ಕಾರಣ ನಮ್ಮ ಮಾಮನ ಮಕ್ಕಳು ಕೂಡ ಬಂದಿದ್ದರು. ಇವಾಗ ನೋಡಿ ಹೂರಣನೂ ಕೂಡ ಎಲ್ಲ ರುಬ್ಬಿದ್ದಾಯಿತು. ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀವಿ. ಅಂದರೆ ಫಂಕ್ಷನಲ್ಲಿ ಗಡಿಬಿಡಿಯಲ್ಲಿ ಜಾಸ್ತಿಯಾಗಿ ವಿಡಿಯೋ ಮಾಡಲಿಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ನಾಷ್ಟಾನೂ ಮಾಡಿದ್ರಾಯ್ತು ಅಂತ ಅವಲಕ್ಕಿನೂ ತೋರಿಸಿಟ್ಟಿದ್ದೀವಿ. ಎಲ್ಲ ತರಕಾರಿ ಕೂಡ ಹೆಚ್ಚಿಟ್ಕೊಂಡಿದ್ವಿ. ನೋಡಬಹುದು ಅನ್ನನೂ ಕೂಡ ರೆಡಿ ಆಯಿತು. ಪೂಜೆ ಸಾಮಾನು ಕೂಡ ರೆಡಿ ಮಾಡ್ಕೋತಾ ಇದ್ರು ಅಮ್ಮ. ಇವಾಗ ಲಗ್ನದಕ್ಕೆ ಕಟ್ಟಲಿಕ್ಕೆ ಎಲ್ಲರೂ ದೊಡ್ಡವರು ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಂದರೆ ಎಲ್ಲ ಊರು ಹಿರಿಯರು ಬಂದುಬಿಟ್ಟು ಲಗ್ನದಕ್ಕಿನ ಕಟ್ತಾರೆ. ಲಗ್ನದಕ್ಕಿ ಕಟ್ಟೋದು ಏನಂದರೆ ಫಸ್ಟ್ ಅಂದರೆ ಮದುವೆ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಅವಾಗಿಂದ ಫಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಫಸ್ಟ್ ಕಾರ್ಯಕ್ರಮ ಇದೇ ಇರುತ್ತೆ ಲಗ್ನದಕ್ಕಿ ಕಟ್ಟೋದು. ಮದುವೆ ಇನ್ನೂ 5 ದಿನ ಇರುವಾಗಲೇ ಈ ಕಾರ್ಯಕ್ರಮನ ಮಾಡ್ತಾರೆ ಹಳ್ಳಿ ಸೈಡು. ಸಿಟಿ ಸೈಡ್ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಇದು ಉತ್ತರ ಕರ್ನಾಟಕದಲ್ಲಿ ಮಾಡುವ ಫಸ್ಟ್ ಅಂದರೆ 5 ದಿನ ಇರೋಕ್ಕಿಂತ ಮುಂಚೆ ಲಗ್ನದಕ್ಕಿ ಹಂದ್ರ ಹಾಕೋದು ಎಲ್ಲನೂ ಮಾಡ್ತಾರೆ. ಇದರಲ್ಲಿ ನಾನು ಲಗ್ನದಕ್ಕಿ ಯಾವ ರೀತಿಯಾಗಿ ಕಟ್ತಾರೆ ಅನ್ನೋದನ್ನ ಪೂರ್ತಿಯಾಗಿ ವಿಡಿಯೋನ ಶೇರ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ
ಹಂದ್ರ ಹಾಕುವ ವಿಡಿಯೋ ಮತ್ತು ಹಂದ್ರಾನ ಯಾರು ಹಾಕ್ತಾರೆ, ಯಾವಾಗ ಹಾಕ್ತಾರೆ ಅನ್ನೋದನ್ನ ಎಲ್ಲವನ್ನು ಡೀಟೇಲ್ ಆಗಿ ನಿಮ್ಮ ಜೊತೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ನೋಡಿ ನಾಷ್ಟಾನು ಕೂಡ ರೆಡಿ ಆಯಿತು. ಎಲ್ಲರಿಗೆ ಹಾಕ್ಕೊಡೋದು ಗಡಿಬಿಡಿ, ತುಂಬ ಅಂದರೆ ತುಂಬ ಗಡಿಬಿಡಿ ಅಂತ ಹೇಳ್ಬೋದು. ಮದುವೆ ಫಂಕ್ಷನ್ ಅಂದರೆ ಇದೇ ರೀತಿಯಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಇದೇ ರೀತಿಯಾಗಿ ಎಲ್ಲರೂ ಮಾಡೋದು. ಇವಾಗ ನೋಡಿ ಎಲ್ಲ ಪೂಜೆ ಸಾಮಾನುಗಳ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ರು. ಮೇಲಿನ ಮನೆಯಲ್ಲೇ ಮಾಡಿದ್ವಿ ನಾವು, ಕೆಳಗಿನ ಮನೆಯಲ್ಲಿ ಏನು ಮಾಡಿದ್ದಿಲ್ಲ. ನಮ್ಮ ತಮ್ಮನೂ ಕುಂತಿದ್ದ ಇಲ್ಲೇ. ಇವಾಗ ನೋಡಿ ಮೇಲಿನ ಮನೆಗೂ ಕೂಡ ಹೋಗ್ತಾ ಇದ್ವಿ. ಅಂದರೆ ಎಲ್ಲ ಗುರು ಹಿರಿಯರು ಕೂಡ ಬಂದುಬಿಟ್ಟು ಇದನ್ನು ಎಲ್ಲ ಕಾರ್ಯಕ್ರಮನ ನಡೆಸ್ಕೋತಾರೆ. ಇನ್ನೂ ಯಾರೂ ಬಂದಿದ್ದಿಲ್ಲ, ಕೆಳಗಡೆ ಬಂದಿದ್ದರು. ನಮ್ಮ ಮಾಮ ಅದು ಎಲ್ಲ ನಾಷ್ಟ ಮಾಡ್ತಾಯಿದ್ರು ಮೇಲ್ಗಡೆ ಕೂತ್ಬಿಟ್ಟು. ಇದು ನೋಡಿ ನಮ್ಮ ಅಣ್ಣನ ಮಗನೂ ಕೂಡ, ನನ್ನ ಅಣ್ಣನ ಮಗ ಇನ್ನೂ ಸ್ನಾನ ಮಾಡಿದ್ದಿಲ್ಲ ನೋಡಿ. ಇದೆಲ್ಲ ಪೂಜೆ ಸಾಮಾನು ಕೂಡ ರೆಡಿ ಮಾಡ್ತಾಯಿದ್ವಿ. ಮೇಲುಗಡೆ ತೊಗೊಂಬಂದು ಇಟ್ಬಿಟ್ಟಿದ್ವಿ. ಆಮೇಲೆ ಕೆಳಗಡೆ ಹೋಗೋದು ಮೇಲ್ಗಡೆ ಹೋಗೋದು ಬೇಡ, ಆಗೋದು ಬೇಡ ಅಂತ ಪೂಜಾರಿಗಳು ಕೇಳಿದಾಗ ಎಲ್ಲ ಕೊಡೋದಕ್ಕಾಗೋದಿಲ್ಲ ಅಲ್ವಾ. ನಮಗೆ ಎಷ್ಟು ಗೊತ್ತು ಅಷ್ಟನ್ನು ತೆಗೆದಿಟ್ಟಿದ್ವಿ. ಆಮೇಲೆ ಅವ್ರು ಕೇಳಿದಾಗ ಕೊಟ್ರಾಯ್ತು, ಏನು ಬೇಕದನ್ನು ಅಂತ ಮಾಡಿದ್ವಿ. ಇವಾಗ ನೋಡಿ ನಮ್ಮ ತಮ್ಮ ಎಲ್ಲ ಇಡ್ತಾ ಇದ್ರು, ನಮ್ಮ ಕಾಕನ ಮಕ್ಕಳು ಇವರೆಲ್ಲ ನೋಡ್ಬೋದು. ಅಕ್ಕಿ ಆಗಿರ್ಬೋದು, ಎಲೆ ಮತ್ತು ದಾರ, ಬಾಳೆಹಣ್ಣು, ಕುಂಕುಮ, ಭಂಡಾರ ಮತ್ತು ಸಕ್ರೆ. ಇವಾಗ ನೋಡಿ ಅಲ್ಲಿ ಪೂಜೆ ಮಾಡಲಿಕ್ಕೆ ಕೂತ್ಕೊಳ್ಳೋ ಜಾಗದಲ್ಲಿ ಈ ಥರ ಬೆಡ್ಶೀಟ್ಗಳನ್ನು, ಜಮಖಾನ್ಗಳನ್ನು ಹಾಸ್ತಾ ಇದ್ವಿ. ಪೂಜೆ ಮಾಡಲಿಕ್ಕೆ ಇವೆಲ್ಲ ಒಗ್ದಿರೋ ಮಡಿಗಿರೋ ಬಟ್ಟೆಗಳನ್ನೇ ಬಳಸಬೇಕು ನೋಡಿ. ಈ ಥರ ಹಾಸ್ತಾ ಇದ್ವಿ ಎಲ್ಲ ನೀಟಾಗಿ ಇರಲಿ ಅಂತ. ಲಗ್ನದಕ್ಕೆ ಕಟ್ಟಲಿಕ್ಕೆ ಏನೇನು ಬೇಕು ಎಲ್ಲನೂ ಆಲ್ಮೋಸ್ಟ್ ತೊಗೊಂಡು ಬಂದಿಟ್ಟಿದ್ವಿ. ಇವಾಗ ನೋಡಿ ಎಲ್ಲ ಆರತಿ ತಟ್ಟೆನೂ ರೆಡಿ ಆಯಿತು. ಎಲ್ಲನೂ ಕೂಡ ಮೇಲ್ಗಡೆ ತೊಗೊಂಬಂದಿಟ್ಟಿದ್ವಿ. ಮೇನಾಗಿ ಪೂಜೆ ಮಾಡಲಿಕ್ಕೆ ಬೇಕಾಗಿರೋದು ಈ ಆರತಿ ತಟ್ಟೆ ಮೇನಾಗಿ ಬೇಕೇ ಬೇಕು ಅಂತ ಹೇಳ್ಬಹುದು. ನೋಡ್ಬೋದು ಕುಂಕುಮ ಅದೆಲ್ಲ ಈ ರೀತಿಯಾಗಿ ಉತ್ತರ ಕರ್ನಾಟಕ ಸೈಡ್ ಯಾವ ರೀತಿಯಾಗಿ ಮದುವೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಮುಂದೆ ಬರುವ ವಿಡಿಯೋಗಳಲ್ಲಿ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಮದುವೆ ಮನೆ ಆಗಿರೋದ್ರಿಂದ ಜಾಸ್ತಿಯಾಗಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನನ್ನ ಕಡೆಯಿಂದ. ಅದಕ್ಕೋಸ್ಕರ ಸಾರಿ ಅಂತ ಹೇಳ್ತೀನಿ. ಎಷ್ಟಾಗುತ್ತೋ ಅಷ್ಟನ್ನು ಶೇರ್ ಮಾಡ್ತೀನಿ. ನೋಡಬಹುದು ಅಂದರೆ ಜಾಸ್ತಿ ವಯಸ್ಸಾಗಿರೋರು ಸಿಗೋದು ಹಳ್ಳಿ ಕಡೆನೇ ಅಂತ ಹೇಳ್ಬೋದು. ನೋಡಿ ಈ ಥರ ಲುಂಗಿ ಉಟ್ಕೊಂಡಿರ್ತಾರೆ. ನೋಡಿ ಈ ತಾತಾಗೆ ಎಷ್ಟು ವಯಸ್ಸಾಗಿದೆ ಅಂದರೆ ತುಂಬ ವಯಸ್ಸಾಗಿದೆ ಇವ್ರಿಗೆ. ಮೇಲ್ಗಡೆ ಅವ್ರಿಗೆ ಹತ್ತಕ್ಕಾಗಲ್ಲ ಪಾಪ, ಅದಕ್ಕೋಸ್ಕರನೇ ಕೆಳಗಡೆನೇ ಕೂಡಿಸ್ಬಿಟ್ಟಿದ್ವಿ ಅವ್ರಿಗೆ. ಆದಷ್ಟು ಸಿಟಿ ಕಡೆ ಈ ಥರ ಜನ ಎಲ್ಲ ಸೇರಿಕೊಂಡು ಮಾಡೋದು ಕಮ್ಮಿ ಅಂತ ಹೇಳ್ಬೋದು ನಾವು ನೋಡಿರೋ ಹಾಗೆ. ಸಿಟಿಯಲ್ಲಿ ಇರೋದಕ್ಕಿಂತ ಹಳ್ಳಿಯಲ್ಲಿ ಈ ಥರ ಮದುವೆ ಮಾಡೋದಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಮಾಡೋದಾಗಿರ್ಬೋದು ಹಳ್ಳಿಯಲ್ಲೇ ಚೆಂದಾಗಿ ಮಾಡ್ತಾರೆ. ಅದು ಅಂತೂ ತುಂಬ ಎಲ್ಲರೂ ಹೇಳ್ತಾರೆ. ನನಗೆ ಅನಿಸಿರೋ ಇಲ್ಲಿ ನಾನು ವಿಡಿಯೋ ನೋಡೋರೆಲ್ಲ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಮದುವೆ ಮಾಡ್ತಾರೆ, ತುಂಬ ಚೆನ್ನಾಗಿ ಎಲ್ಲ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ. ಇವಾಗ ನೋಡಿ ಲಗ್ನದಕ್ಕಿನೂ ಎಲ್ಲ ಕಟ್ಟಿದ್ದಾಯಿತು. ಆದಷ್ಟು ಜಾಸ್ತಿಯಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಎಲ್ಲರೂ ಮೇಲ್ಗಡೆ ಅಂದರೆ ಹೆಣ್ಮಕ್ಳು ಬರೋದು ಕಮ್ಮಿ ಮೇಲ್ಗಡೆ. ಅಂದರೆ ನಾವು ಪೂಜೆ ಆದಮೇಲೆ ಆರತಿ ಮಾಡಲಿಕ್ಕೆ ಅಷ್ಟೇ ಬರ್ತೀವಿ. ಅದಕ್ಕಿಂತ ಮುಂಚೆ ಎಲ್ಲ ಗಂಡು ಮಕ್ಕಳೇ ಮಾಡ್ತಿರ್ತಾರೆ ಇದನ್ನು ಲಗ್ನದಕ್ಕೆ ಕಟ್ಟೋದಾಗಿರಬಹುದು ಎಲ್ಲನೂ ಕೂಡ. ಇವಾಗ ಹಾರ ಅದು ಎಲ್ಲನೂ ತೊಗೊಂಡು ಬಂದಿದ್ರು, ದಂಡಿ ಇದೆಲ್ಲ ನಮ್ಮ ಮಮ್ಮಿ ದೀಡ್ ನಮಸ್ಕಾರ ಹಾಕ್ತಾರೆ ಆವಾಗ ಕಟ್ಟಲಿಕ್ಕಂತ ತೊಗೊಂಡ್ಬಂದಿರೋದು. ಇವಾಗ ನೋಡಿ ಲಗ್ನದಕ್ಕೆ ಕಟ್ಟೋದಂದರೆ ಇದೇ ರೀತಿಯಾಗಿ 2 ಬಿಳಿ ವಸ್ತ್ರದಲ್ಲಿ ಈ ಥರ ಅಕ್ಕಿ ಮತ್ತು ಏನಂತಾರೆ ಕೊಬ್ಬರಿ ಮತ್ತು ಅರಿಶಿಣ, ಅಡಿಕೆ ಎಲ್ಲವನ್ನು ಇಟ್ಟು ಒಳ್ಳೆಯದಾಗಲಿ ಅಂತ ಎಲೆ ಎಲ್ಲವನ್ನು ಇಟ್ಟು ಎಲ್ಲ ಪೂಜೆ ಸಾಮಾನುಗಳನ್ನು ಇಟ್ಬಿಟ್ಟು ಈ ಥರ 2 ಗಂಟುಗಳನ್ನು ಕಟ್ತಾರೆ. ಅದಕ್ಕೆ ಲಗ್ನದಕ್ಕೆ ಅಂತಾರೆ. ಇದನ್ನೇ ಈ ಅಕ್ಕಿ ಸೇರಿಸ್ಬಿಟ್ಟೆ ಆಮೇಲೆ ಮದುವೆಯಲ್ಲಿ ಅಕ್ಷತೆ ಕಾಳು ಮಾಡ್ತಾರಲ್ವ, ಈ ಅಕ್ಕಿನೂ ಸೇರಿಸ್ಬಿಟ್ಟೆ ಮಾಡ್ತಾರೆ. ನನಗೆ ಅಷ್ಟೊಂದು ಗೊತ್ತಿಲ್ಲ, ಎಷ್ಟು ಗೊತ್ತಿದ್ದೇನೋ ಅಷ್ಟನ್ನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಇವಾಗ ನೋಡಿ ನಮ್ಮ ಅಣ್ಣನ ಹೆಂಡತಿ ಕೂಡ ಆರತಿನ ಮಾಡ್ತಾಯಿದ್ರು. ಅವರು ಆರತಿ ಮಾಡಿದ್ಮೇಲೆ ನಾವು ಕೂಡ ಆರತಿಯನ್ನು ಮಾಡಿದ್ವಿ. ಎಲ್ಲ ಹೆಣ್ಮಕ್ಳು ಕೂಡ ಆರತಿ ಮಾಡಲಿಕ್ಕೆ ಕರೆದಿದ್ರು. ಎಲ್ಲರನ್ನೂ 5 ಜನ ಆರತಿನ ಮಾಡಿಬಿಟ್ವಿ. ಇವಾಗ ನೋಡಿ ಲಗ್ನದಕ್ಕೆಲ್ಲ ಈ ಥರ ಗಂಟುಗಳನ್ನು ಕಟ್ಬಿಟ್ಟು ಇಟ್ಬಿಡ್ತಾರೆ. ಇದು ಇವಳು ನಮ್ಮ ತಂಗಿ, ನಮ್ಮ ಕಾಕನ ಮಗಳು ಇವಳು. ಇವತ್ತಿನ ವಿಡಿಯೋ ಇಷ್ಟ ಇರುತ್ತೆ. ಇಷ್ಟ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಮುಂದೆ ಬೇರೆ ವಿಡಿಯೋಗಳನ್ನು ನೋಡಿ.